ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತಂದೆ ತಾಯಿಯ ತ್ಯಾಗದ ನೋವನ್ನ ಮಕ್ಕಳು ತಮ್ಮ ಪರಿಶ್ರಮದ ಗೆಲುವಿನ ಮೂಲಕವೇ ಹೋಗಲಾಡಿಸಬೇಕು ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ತಿಳಿಸಿದ್ದಾರೆ. ರೇಣುಕಾಪುರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಐಎಎಸ್ ಹಾಗೂ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯವಿರುವ ಪಠ್ಯ ಸಾಮಗ್ರಿಗಳನ್ನು ಗ್ರಂಥಾಲಯಕ್ಕೆ ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ಯುವಕರು ತಮ್ಮ ತಂದೆ ತಾಯಿಯ ತ್ಯಾಗವನ್ನ ಸದಾ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಚಲ ಗುರಿ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸನ್ನ ಸಾಧಿಸಬೇಕು ಎಂದಿದ್ದಾರೆ. ಪರಿಶ್ರಮದ ಮುಂದೆ ಬಡತನ ಅಥವಾ ಆರ್ಥಿಕ ಅಸಮಾನತೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ದೆಹಲಿ, ಹೈದರಾಬಾದ್ ಮತ್ತು ಬೆಂಗಳೂರಿನ ತರಬೇತಿ ಕೇಂದ್ರಗಳು ವಾಣಿಜ್ಯಮಯವಾಗಿರುವ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಒದಗಿಸುವ ಮೂಲಕ ದೊಡ್ಡ ಸಹಾಯ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಭಾಗದ ಹೆಚ್ಚು ವಿದ್ಯಾರ್ಥಿಗಳು ಮುಂದಿನ ಗೆಜೆಟೆಡ್ ಪ್ರೊಫೆಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಎಂದು ಆಶಿಸಿದ್ದಾರೆ. ಇದಕ್ಕಾಗಿ ಬೇಕಾದ ಸಲಹೆ ಮತ್ತು ಸಹಾಯವನ್ನು ಮುಂದುವರಿಸುವುದಾಗಿ ಭರವಸೆ ನೀಡಿದ್ದಾರೆ. ಅಪ್ಪು ಸ್ಟಾರ್ ಗ್ರೂಪ್ ಆರ್ಪಿ ಕೋಚಿಂಗ್ ಸೆಂಟರ್ನ ರಾಜು ಮಾತನಾಡಿ, ಈ ಬಾರಿ ನೀಡಿದ ಪುಸ್ತಕಗಳ ನೆರವಿನಿಂದ ಕನಿಷ್ಠ 10 ವಿದ್ಯಾರ್ಥಿಗಳು ಆಯ್ಕೆಯಾಗುವ ಸಂಕಲ್ಪ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಸ್ಥಳೀಯ ಅಂಬರೀಶ್ ಕೂಡ ಮಾತನಾಡಿ, ಪ್ರತಿಯೊಬ್ಬ ಯುವಕರು ಕಠಿಣ ಪರಿಶ್ರಮದಿಂದ ಓದಿ ಬಡತನವನ್ನ ಮೀರಿ ತಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರುವಂತೆ ಕರೆ ನೀಡಿದ್ದಾರೆ. ಈ ಸಮಾರಂಭದಲ್ಲಿ ಕೋಚಿಂಗ್ ಸೆಂಟರ್ನ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ನಿಮಗೆ ಏನು ಬೇಕು IAS KASಗೆ ಅಷ್ಟು ಬುಕ್ಸ್ ಇದಾವೆ. ಬಟ್ ಪಂಕ್ಚುಯೇಟ್ ಮಾಡ್ಕೊಂಡು ಓದ್ಬೋದು, ಆಯ್ತಾ? ಒಬ್ಬ ಒಂದು ಸಬ್ಜೆಕ್ಟ್ ಅಂದರೆ ಇನ್ನೊಂದು ಸಬ್ಜೆಕ್ಟ್ ಓದ್ಬೋದು. ಅವರ ಒಂದು ಜನ್ಮದಿನ ಕಾರ್ಯಕ್ರಮ ಪ್ರಯುಕ್ತ ನಾವು ಸಾಮಾಜಿಕ ಕೆಲಸ ಮಾಡಬೇಕು. ಅಪ್ಪು ಯಾವ ರೀತಿ ಸಮಾಜಕ್ಕೆ ತುಂಬ ಉಪಯುಕ್ತವಾಗಿ ಕೆಲಸ ಮಾಡಿದ್ರು, ಅವರ ಹಾದಿಯಿಂದ ನಾವು ಸ್ವಲ್ಪ ಸಾಗಬೇಕು ಅಂತೇಳಿ ನಾವು ಥರ ಗಣ್ಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದ್ದು, ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅಂತ ಕೇಳಿದಾಗ ಗುರುಮೂರ್ತಿ ಸರ್ ಅವರು, ಇಲ್ಲಪ್ಪ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬ ವಿದ್ಯಾವಂತರಿದ್ದಾರೆ, ಆದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲ ಓದಲಿಕ್ಕೆ. ಹಾಗಾಗಿ ಅವರಿಗೆ ಸ್ಪರ್ಧಾತ್ಮಕವಾಗಿ ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಗ್ರಾಮದ ವಿದ್ಯಾರ್ಥಿಗಳನ್ನು ತುಂಬ ಬುದ್ಧಿವಂತರಿದ್ದಾರೆ. ನಾನು ತುಂಬ ರೀತಿಯಾಗಿರ್ತಕ್ಕಂಥ ಅಬ್ಸರ್ವ್ ಮಾಡಿದ್ದೀನಿ ಮತ್ತು ನನಗೊಂದು ಬೇಡಿಕೆಯನ್ನು ಸಮೇತ ಅವರು ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಅವರಿಗೆ IAS ಮತ್ತು KASಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ನಾನು ಒದಗಿಸ್ಕೊಡ್ತೀನಿ ಅಂತೇಳಿ ಈ ಒಂದು ದಿನ ನಮಗೆ ಒಂದು ಭರವಸೆಯನ್ನು ಕಂಪ್ಯೂಟರ್ ಬೇಡ ಓದಕ್ಕೆ, ಕಂಫರ್ಟೇಬಲ್ ಅದು ಬುಕ್ಸ್ ತಗೊಂಡು ಬಾ ಬುಕ್ಸ್ ತಗೊಂಬರ ಮಾತಾಡ್ತೀನಿ. ಪೆನ್ಷನ್ ನಾನು ಇದ್ದೀನಲ್ಲೋ ಅವಾಗ ಕೋವಿಡ್ ಆದ್ಮೇಲೆ ಅವಾಗಲೇ ಅಲ್ವಾ ಮಾಡಿ. ಕವಿತಾ ಮನಿಕೇರಿ ಒಂದ್ಸರಿ ಬಂದಿಲ್ಲ ಫಂಕ್ಷನ್ ಮಾಡಿಲ್ವನೇ ನಾವು ರೇಣುಕಾಪುರದಲ್ಲಿ ಮಾಡಿಲ್ವ ನಾವು ಫಂಕ್ಷನ್, ಗ್ರಾಮ ವಾಸ್ತವ್ಯ ಮಾಡಿದ್ವಲ್ಲ DC ಕರ್ಕೊಂಬಂದು. ಅವಾಗಲೇ ಮಾಡಿದ್ದು ನಮ್ಮ ಸಂಸಾರ ಅಂತ ಸೀಮಿತವಾಗದೆ ಸಮಾಜದಲ್ಲಿರುವಂಥ ಬಡವರು, ಕಷ್ಟದಲ್ಲಿರೋರು, ಅಸಹಾಯಕರು, ಇವ್ರನ್ನೆಲ್ಲರ ಬೆನ್ನೆಲ್ಲರೂ ಈ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇಂಥ ಸಹಾಯನೂ ನಿಮಗೆ ನಿಶ್ಚಿತವಾಗಿ ಸಿಗುತ್ತೆ. ನಾನು ಯುವಕರಿಗೆ ಹೇಳೋದು ಇಷ್ಟೇ, ನೀವು ಎಲ್ಲ ಪರಿಶ್ರಮ ಹಾಕಿ ಇದೊಂದು ತಪಸ್ಸಿದ್ದಂಗೆ. IAS KAS ಎಕ್ಸಾಮ್ಗಳು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ತಪಸ್ಸಿದ್ದಂಗೆ. ಆ ಒಂದು ತಪಸ್ಸಿನ ದೀಕ್ಷೆಯನ್ನ ಇವತ್ತು ತಗೊಂಡು ನೀವು ಇವತ್ತಿನಿಂದ ಪರಿಶ್ರಮ ಹಾಕಿ ಓದಿ. ನಾನು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮದ ಸುತ್ತಮುತ್ತಲ ಇರುವಂತ ಗ್ರಾಮಗಳಿಂದ ಮಿನಿಮಮ್ ಕನಿಷ್ಠ ಪಕ್ಷ 10 ಜನ KAS ಎಕ್ಸಾಮಿನೇಷನ್ ಮುಂದೆ ಪಾಸ್ ಆಗ ಕನಸನ್ನ ಕಂಡಿರೋ ಅಂತ ನಾನು. ಹಾಗಾಗಿ ನೀವೆಲ್ಲರೂ ಕೂಡ ಓದಿ, ನಿಮಗೆಲ್ಲ